ಸಾವಿರ ದಿನಗಳ ಸಂಭ್ರಮ ಅಲ್ಲ, ಸಾವಿರ ಸಮಸ್ಯೆಗಳ ಕಾಂಗ್ರೆಸ್ ಕಾರ್ಯಕ್ರಮ. ಇವತ್ತು ಹಾವೇರಿಯಲ್ಲಿ ಕಾಂಗ್ರೆಸ್ನವರು ನಡೆಸುತ್ತಿರುವ ಸಾವಿರ ದಿನಗಳ ಸಾರ್ಥಕ ಸಂಭ್ರಮ ಕಾರ್ಯಕ್ರಮ ಅಲ್ಲ, ಸಾವಿರ ಸಮಸ್ಯೆಗಳ ಕಾರ್ಯಕ್ರಮ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಲೇವಡಿ ಮಾಡಿದರು. ಸಾರ್ಥಕ ಸಾವಿರ ದಿನಗಳನ್ನ ಕಳೆದಿದೆಯಾ ಅಂತಂದ್ರೆ ಸಾರ್ಥಕ ಅಲ್ಲ, ಜನ ಎಲ್ಲ ಈ ಸರ್ಕಾರವನ್ನ ಬೈಯುವಂತ ದಿನಗಳು ಬಂದಿದೆ. ಈ 1000 ದಿನದಲ್ಲಿ ಏನ್ ಸಾಧನೆ ಮಾಡಿದ್ದೀರಾ ಅಂತಂದ್ರೆ ಬಹುಶಃ 1000 ಸಾಧನೆಗಳನ್ನು ಹೇಳ್ರಿ ಅಂತೇಳಿ ಹೇಳಕ್ ಅವಶ್ಯ ಇಲ್ಲ. ಆದ್ರೆ 1000 ಸಮಸ್ಯೆಗಳಿದಾವ ಅಂತ ಹೇಳಿದ್ರೆ ಖಂಡಿತ ಇದೆ. ಅವರು ಶನಿವಾರ ಶಿರಹಟ್ಟಿ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಸಿಲುಕಿ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆ, ವಾಲ್ಮೀಕಿ ನಿಗಮ ಹಾಗೂ ಅನ್ನಭಾಗ್ಯ ಅಕ್ಕಿ ಸೇರಿದಂತೆ ಅನೇಕ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಈಗ ರಾಜ್ಯದಲ್ಲಿರುವಂತ 47 ಇಲಾಖೆಗಳನ್ನ ತೆಗೆದುಕೊಂಡ್ರೆ ಒಂದೊಂದು ಇಲಾಖೆನಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಪಟ್ಟಿ ಮಾಡೋದಕ್ಕೆ ಹೋದ್ರೆ ಕನಿಷ್ಠ ಒಂದೊಂದು ಇಲಾಖೆನಲ್ಲಿ 100 ಸಮಸ್ಯೆಗಳು ಆರಾಮಾಗಿ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಕೃಷಿ ಇಲಾಖೆ ತೆಗೆದುಕೊಂಡ್ರೆ ಇಲ್ಲೇ ಕುತ್ಕೊಂಡು 100 ಸಮಸ್ಯೆ ಪಟ್ಟಿ ಮಾಡಬಹುದು. ಅಂದ್ರೆ ಸಾರ್ಥಕ ಸಾವಿರ ಅಲ್ಲ, ಸಂಭ್ರಮದ ಸಾವಿರ ಅಲ್ಲ, ಇದು 1000 ಸಮಸ್ಯೆಗಳನ್ನು ನಿರ್ಮಿಸಿದಂತ ಸರ್ಕಾರ. ಉದಾಹರಣೆಗೆ ಏನೇನು ಈ ಸಮಸ್ಯೆಗಳನ್ನು ನಿರ್ಮಾಣ ಮಾಡಿದೆ? ಸ್ವತಃ ಮುಖ್ಯಮಂತ್ರಿಗಳೇ ಈ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು 14 ಸೈಟ್ಗಳನ್ನ ತಾವೇ ವಾಪಸ್ ಮುಖ್ಯಮಂತ್ರಿಗಳು ಕೇಳ್ತಾರೆ, ಇಸ್ ದೇರ್ ಎನಿ ಪ್ರೂಫ್ ಫಾರ್ ಅವರ್ ಕರಪ್ಷನ್ ಅಂತ ಕೇಳ್ತಾರೆ. ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ. ಬೇಕಾದಷ್ಟು ಪ್ರೂಫ್ ಇದೆ. ಈ ಉದಾಹರಣೆ ನೀವೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕುರಡಗಿ, ಸುನಿಲ್ ಮಹಾನ್ಶೆಟ್ಟರ್, ಸಂತೋಷ್ ಹಡಪದ್, ಪಕ್ಕೀರೇಶ್ ರಟ್ಟಿಹಳ್ಳಿ, ನಾಗರಾಜ್ ಲಕ್ಕುಂಡಿ, ಶಂಕರ್ ಮರಾಠೆ, ನಂದಾ ಪಲ್ಲೇದ್, ಸಂದೀಪ್ ಕಪ್ಪತ್ನವರ್, ರಾಮಣ್ಣ ಕಂಬ್ಳಿ, ಅಕ್ಬರ್ ಯಾದಗಿರಿ, ಶಶಿ ಪೂಜಾರ್ ಹಾಗೂ ಅನೇಕರು ಇದ್ದರು.